ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಟ್ಯಾಲೆಂಟ್ ಇದೆ, ಸತತ ಪ್ರಯತ್ನವೂ ಇದೆ, ಮುನ್ನುಗ್ಗೋ ಛಲವೂ ಇದೆ, ಲೈಟ್ ಆಗಿ ಅದೃಷ್ಟವೂ ಸಿಕ್ಬಿಡ್ತು ಅಂದ್ರೆ ನಮ್ಮನ್ನ ತಡೆಯೋರು ಯಾರೂ ಇಲ್ಲ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿಯನ್ನ ಕೊಡ್ತಾ ಹೋಗ್ತೀನಿ. ಸದ್ಯ ಡ್ರ್ಯಾಗನ್ ಅನ್ನೋ ತಮಿಳು ಸಿನಿಮಾ ಎಲ್ಲಾ ಕಡೆ ದೊಡ್ಡದಾಗಿ ಸದ್ದು ಮಾಡ್ತಾ ಇದ್ದು ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡ್ತಾ ಇದೆ. ಇವತ್ತಿನ ಎಪಿಸೋಡ್ನ ಕಥಾವಸ್ತು ಆ ಸಿನಿಮಾದ ಹೀರೋ ಪ್ರದೀಪ್ ರಂಗನಾಥನ್. ಅಯ್ಯೋ, ಈ ಸಿನಿಮಾದವರೇನು ದೊಡ್ಡ ಸಾಧಕರ, ಅವರು ಹೊಟ್ಟೆಪಾಡಿಗಾಗಿ ಅವರು ಆಕ್ಟ್ ಮಾಡ್ತಾರೆ, ಕೋಟಿ ಕೋಟಿ ಸಂಪಾದಿಸ್ತಾರೆ. ಇದನ್ನೆಲ್ಲ ಕೇಳಿ ನಮಗಾಗ್ಬೇಕಾಗಿರೋದಾದ್ರೂ ಏನು ಅನ್ನೋ ಪ್ರಶ್ನೆ ನಿಮಗೆ ಬಂದ್ರೆ ಅದು ಖಂಡಿತ 100ಕ್ಕೆ 100 ಸತ್ಯನೇ. ಆದ್ರೆ ಈ ಪ್ರದೀಪ್ ಬಗ್ಗೆ ಹೇಳ್ತಾ ಇರೋದಕ್ಕೆ ಕಾರಣ ಇವತ್ತು ಕೋಟಿ ಕೋಟಿ ಬಾಚ್ತಾ ಇರೋ ಸಿನಿಮಾದ ಹಿಂದೆ ಆತ ಹಾಕಿದ್ದ ಶ್ರಮ, ಟ್ಯಾಲೆಂಟ್, ಪೇಷನ್ಸ್ ಹಾಗೂ ಇತ್ಯಾದಿ. ಖಂಡಿತ ಇದು ಹಲವರಿಗೆ ಇನ್ಸ್ಪಿರೇಷನ್ ಆಗ್ಬೋದು. ಆತನ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸಣ್ಣ ದೇಹ, ಯಾವ ಪ್ಯಾಕ್ಸು ಇಲ್ಲ, ನೋಡೋದಕ್ಕೆ ಅಂತ ಹೀರೋ ಲುಕ್ ಕೂಡ ಇಲ್ಲ. ಈ ವ್ಯಕ್ತಿ ಬಗ್ಗೆ ಏನೂ ತಿಳಿದುಕೊಳ್ಳದೆ ನೋಡಿದ್ರೆ ಇವರು ಆಕ್ಟರ್ ಅಂತ ಪ್ರಶ್ನೆ ಹುಟ್ಟೋ ಹಾಗೆ ಕಾಣಿಸಿದ್ರು ಅಚ್ಚರಿ ಇಲ್ಲ. ಆದ್ರೆ ಜನರ ತಲೆಯಲ್ಲಿ ಬರೋ ಇಂಥ ಆಲೋಚನೆಗಳಿಗೆ ಹೊಡೆತ ಕೊಟ್ಟು ಔಟ್ ಸ್ಟ್ಯಾಂಡಿಂಗ್ ಅನ್ನೋ ಹಾಗೆ ಮುನ್ನುಗ್ತಾ ಇರೋದಕ್ಕೆ ಇವತ್ತು ಇವರ ಬಗ್ಗೆ ನಾನು ಎಪಿಸೋಡ್ ಮಾಡೋ ರೀತಿ ಆಗಿರೋದು. ಪ್ರದೀಪ್ ರಂಗನಾಥರನ್ನ ಸಡನ್ ಆಗಿ ನೋಡಿದ್ರೆ ಧನುಷ್ ರೀತಿ ಕಾಣಿಸ್ತಾರೆ. ಅದೇ ಸೈಜು, ಹೈಟು, ಕಲರ್, ಲುಕ್ 100ಕ್ಕೆ 80% ಧನುಷ್ ರೀತಿಯೇ ಭಾಸವಾಗ್ತಾರೆ. ಬಹುಶಃ ಧನುಷ್ ತಮ್ಮನೋ ಅಣ್ಣನೋ ಇರ್ಬೋದು ಅಂದ್ರೆ ಯಾರು ಬೇಕಾದ್ರೂ ನಂಬೋ ಹಾಗಿದ್ದಾರೆ. ಆದ್ರೆ ಹೇಗೆ ಧನುಷ್ ಕೇವಲ ಟ್ಯಾಲೆಂಟ್ ಮೂಲಕವೇ ಇಂಡಸ್ಟ್ರಿಯಲ್ಲಿ ದೊಡ್ಡ ಪೊಸಿಷನ್ ನಲ್ಲಿದ್ದಾರೋ ಅದೇ ರೀತಿ ಪ್ರದೀಪ್ ಕೂಡ ಹೋಗ್ತಾರೆ ಅನ್ನೋದಕ್ಕೆ ಸದ್ಯ ರಿಲೀಸ್ ಆಗಿರೋ ಅವರ ಡ್ರ್ಯಾಗನ್ ಸಿನಿಮಾನೇ ಸಾಕ್ಷಿ. ಈ ಪ್ರದೀಪ್ ಸಿನಿಮಾ ಲೋಕಕ್ಕೆ ಕಾಲಿಟ್ಟಿದ್ದು ಯಾರ ಮೂಲಕ, ಇವರಿಗೆ ಗಾಡ್ ಫಾದರ್ ಯಾರು ಅನ್ನೋದನ್ನೆಲ್ಲ ಹುಡುಕ್ತಾ ಹೋದ್ರೆ ಇವರು ಯಾವ ಬ್ಯಾಕ್ ಗ್ರೌಂಡ್ ಇಲ್ಲದೆ ಸಿನಿಮಾ ಲೋಕಕ್ಕೆ ಬಂದಿದ್ದು ಅನ್ನೋದು ಬೇಗ ಗೊತ್ತಾಗುತ್ತೆ. ಸದ್ಯ ಡ್ರ್ಯಾಗನ್ ಮೂಲಕ ಬೂಮ್ ನಲ್ಲಿರೋ ಪ್ರದೀಪ್ ಹಿಸ್ಟರಿಯನ್ನ ಸ್ಟೆಪ್ ಬೈ ಸ್ಟೆಪ್ ರಿವರ್ಸ್ ನಲ್ಲಿ ಹೇಳ್ತಾ ಹೋಗ್ತೀನಿ. ಡ್ರ್ಯಾಗನ್ ಅನ್ನೋ ಬಿಗ್ ಬಜೆಟ್ ಸಿನಿಮಾ ಅಂದ್ರೆ 37 ಕೋಟಿ ಬಜೆಟ್ ನ ಅದ್ದೂರಿ ಸಿನಿಮಾಗೆ ಪ್ರದೀಪ್ ಆಯ್ಕೆ ಆಗೋದಕ್ಕೆ ಕಾರಣ ಅವರ ಹಿಂದಿನ ಸಿನಿಮಾ ಲವ್ ಟುಡೇ. 2022ರಲ್ಲಿ ಬಂದಿದ್ದ ಈ ಸಿನಿಮಾ ತಮಿಳುನಾಡಿನಲ್ಲಿ ಸುನಾಮಿಯನ್ನೇ ಸೃಷ್ಟಿ ಮಾಡಿತು. 5 ಕೋಟಿ ಬಜೆಟ್ ನಲ್ಲಿ ತಯಾರಾಗಿದ್ದ ಆ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಬಾಚಿದ್ದು ಬರೋಬ್ಬರಿ 105 ಕೋಟಿ. ಇದರಲ್ಲಿ ಆ ರೈಟ್ಸು ಈ ರೈಟ್ಸು ಅದೆಲ್ಲ ಇನ್ಕ್ಲೂಡ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಸಿನಿಮಾ ಬಿಸ್ನೆಸ್ ಅಲ್ಲಿ ಈ ಪರ್ಸೆಂಟೇಜ್ ನೋಡಿದ್ರೆ ಪ್ರದೀಪ್ ಕೆಪಾಸಿಟಿ ಗೊತ್ತಾಗುತ್ತೆ. ಲವ್ ಟುಡೇ ಬಿಗ್ ಹಿಟ್ ಆಗೋದಕ್ಕೆ ಕಾರಣ ಪ್ರಮುಖವಾಗಿ ಅದರ ಕತೆ, ಸ್ಕ್ರೀನ್ ಪ್ಲೇ. ಇದೆಲ್ಲ ಕ್ರೆಡಿಟ್ ಪ್ರದೀಪ್ಗೆ ಹೋಗೋದಕ್ಕೆ ಕಾರಣ ಅದರ ಡೈರೆಕ್ಟರ್ ಕೂಡ ಅವರೇ ಅನ್ನೋದು. ಕೇವಲ ಡೈರೆಕ್ಟರ್ ಅಷ್ಟೇ ಅಲ್ಲ, ಕತೆ, ಚಿತ್ರಕತೆ ಹಾಗೂ ಸಿನಿಮಾದಲ್ಲಿ ಒಂದಷ್ಟು ಹಾಡುಗಳ ಸಾಹಿತ್ಯ ಕೂಡ ಅವರದ್ದೇ. ಒಂದೊಳ್ಳೆ ಸಿನಿಮಾ ಕತೆ ರೆಡಿ ಮಾಡಬೇಕು ಅಂತ ಹೆಣಗಾಡೋ ಎಷ್ಟೋ ನಿರ್ದೇಶಕರು ಹಾಗೂ ಯುವ ಸಿನಿಮಾ ಕರ್ಮಿಗಳ ಮಧ್ಯೆ ಪ್ರದೀಪ್ರ ಲವ್ ಟುಡೇ ಕತೆ ಎಲ್ಲರನ್ನೂ ತುಂಬಾ ಅಟ್ರಾಕ್ಟ್ ಮಾಡಿತು. ಅದಕ್ಕೆ ಕಾರಣ ಪ್ರದೀಪ್ರ ಪ್ರೆಸೆನ್ಸ್ ಆಫ್ ಮೈಂಡ್ ಕಥೆಯಲ್ಲಿ ವರ್ಕ್ ಆಗಿದ್ದು. ಒಂದು ಲವ್ ಸ್ಟೋರಿಯನ್ನ ಅದ್ಭುತವಾಗಿ ತೋರಿಸಬೇಕು ಅಂತ ಏನೇನೋ ಯೋಚನೆ ಮಾಡುವವರ ಮಧ್ಯೆ ಪ್ರದೀಪ್ ಈ ಮೊಬೈಲ್ ಜಮಾನದಲ್ಲಿ ಯುವಕ ಯುವತಿಯರ ಸೋ ಕಾಲ್ಡ್ ಟ್ರೂ ಲವ್ ಹೇಗಿರುತ್ತೆ ಅಂತ ಹೇಳೋದಕ್ಕೆ ಬಂದ್ರು. ಫ್ರೇಮ್ ಟು ಫ್ರೇಮ್ ಪಕ್ಕ ಇದೇ ರಿಯಾಲಿಟಿ, ಎಲ್ಲರ ಜೀವನದಲ್ಲೂ ಹೀಗೆ ಆಗೋದು ಅಂತ ಯುವಕರು ಒಪ್ಪಿಕೊಂಡಿದ್ರಿಂದಲೇ 5 ಕೋಟಿ ಸಿನಿಮಾ 100 ಕೋಟಿ ದಾಟಿದ್ದು. ಈಗ ಲವ್ ಟುಡೇ ಸಿನಿಮಾ ಹೇಗಾಯ್ತು? ಇಷ್ಟು ದೊಡ್ಡ ಮಟ್ಟದಲ್ಲಿ ಜನರನ್ನ ರೀಚ್ ಮಾಡಬೇಕು ಅಂದ್ರೆ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಐಡಿಯಾ ಇರಬೇಕು, ಮೇಕಿಂಗ್ ಬಗ್ಗೆ 100% ನಾಲೆಜ್ ಇರಬೇಕು, ಪ್ರಮೋಷನ್ ಬಗ್ಗೆ ಸರಿಯಾಗಿ ಗೊತ್ತಿರಬೇಕು. ಇದೆಲ್ಲ ಸಾಧ್ಯವಾಗಿದ್ದು ಹೇಗೆ ಅಂತ ನೋಡಿದ್ರೆ ಲವ್ ಟುಡೇಗೂ ಮುನ್ನ ಪ್ರದೀಪ್ ಡೈರೆಕ್ಷನ್ ಮಾಡಿದ ಕೋಮಾಳಿ ಅನ್ನೋ ಸಿನಿಮಾ 2019ರಲ್ಲಿ ತೆರೆ ಕಂಡ ಈ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿ 50 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿತು. ಫೇಸ್ ವ್ಯಾಲ್ಯೂ ಇರೋ ತಮಿಳು ನಟರ ಪೈಕಿ ಒಬ್ಬರಾದ ಜಯಂ ರವಿ ಹಾಗೂ ಕಾಜಲ್ ಅಗರ್ವಾಲ್ ಈ ಸಿನಿಮಾದಲ್ಲಿ ನಟಿಸಿದ್ರು. ಈ ಸಿನಿಮಾ ಗಮನ ಸೆಳೆದಿದ್ದಕ್ಕೂ ಕೂಡ ಕಾರಣ ಅದರ ಕತೆ. ಒಬ್ಬ ವ್ಯಕ್ತಿ ದಶಕಗಳ ಕಾಲ ಕೋಮಾದಲ್ಲಿದ್ದು ನಂತರ ಎದ್ದಾಗ ಕಾಲ ಹೇಗೆ ಬದಲಾಗಿರುತ್ತೆ ಅನ್ನೋದನ್ನ ಪ್ರದೀಪ್ ಸಖತ್ತಾಗಿ ತೋರಿಸಿದ್ರು. ಒಂದು ಕಡೆ ಹಾಸ್ಯ, ಇನ್ನೊಂದು ಕಡೆ ಮೆಸೇಜ್, ಎರಡನ್ನೂ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ರು. ಮೊದಲ ಬಾರಿ ಡೈರೆಕ್ಷನ್ ನಲ್ಲೇ ಭರವಸೆಯ ನಿರ್ದೇಶಕ ಅನ್ನಿಸ್ಕೊಂಡಿದ್ರು. ಅಲ್ಲ, ಮೊದಲ ಬಾರಿಗೆ ಡೈರೆಕ್ಟ್ ಮಾಡುವಾಗಲೇ ಇಷ್ಟೆಲ್ಲ ಸ್ಟಾರ್ ಕಾಸ್ಟ್ ಹೇಗೆ ಸಾಧ್ಯವಾಯಿತು, ಸ್ಟಾರ್ ನಟರು ಇವರನ್ನ ಹೇಗೆ ಒಪ್ಪಿದ್ರು ಅಂತ ಹುಡುಕ್ತಾ ಹೋದ್ರೆ ಅದಕ್ಕೆ ಕಾರಣ ಅವರು ಸ್ಕ್ರೀನ್ ರೈಟರ್ ಆಗಿ ಕೆಲಸ ಮಾಡಿದ್ದ LKG ಅನ್ನೋ ಸಿನಿಮಾ. ಪೊಲಿಟಿಕಲ್ ಕಾಮಿಡಿ ಜಾನರಾದ ಈ ಸಿನಿಮಾ ಲೋ ಬಜೆಟ್ ನಲ್ಲಿ ತಯಾರಾದ್ರೂ 15 ಕೋಟಿ ಕಲೆಕ್ಷನ್ ಮಾಡಿ ಸದ್ದು ಮಾಡಿತ್ತು. ಈ ಸಿನಿಮಾ ನಿರ್ದೇಶಕರು ಬೇರೆಯವರಾದ್ರೂ ಇದರ ಸ್ಟೋರಿ ರೈಟಿಂಗ್ ಟೀಮ್ ನಲ್ಲಿ ಪ್ರದೀಪ್ ಕೆಲಸ ಮಾಡಿದ್ರು, ಕೋ ಸ್ಕ್ರೀನ್ ರೈಟರ್ ಆಗಿ ಗಮನ ಸೆಳೆದಿದ್ರು. ಅಂದಹಾಗೆ ಸದ್ಯದ ಮಾಹಿತಿಗಳ ಪ್ರಕಾರ ಸಿನಿಮಾದಲ್ಲಿ ಪ್ರದೀಪ್ ರಂಗನಾಥ್ ಮೊದಲ ಬಾರಿ ಕೆಲಸ ಮಾಡಿದ್ದು LKG ಸಿನಿಮಾ ಮೂಲಕ ಅಂತ ಗೊತ್ತಾಗುತ್ತೆ. ಈಗ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಸಿನಿಮಾಗೆ ಅವರಿಗೆ ಚಾನ್ಸ್ ಹೇಗಪ್ಪ ಸಿಕ್ತು ಅನ್ನೋದು. ಅದಕ್ಕೆ ಕಾರಣ ಅವರ ಶಾರ್ಟ್ ಮೂವಿಗಳು. ಕಾಲೇಜ್ ಟೈಮ್ ನಿಂದಲೇ ಸಿನಿಮಾ ಮೇಲೆ ಬಹಳ ಕ್ರೇಜ್, ಪ್ಯಾಷನ್ ಇಟ್ಕೊಂಡಿದ್ರು. ಈ ಲವ್ ಟುಡೇ ಕಾನ್ಸೆಪ್ಟ್ ಸೇರಿ ಹಲವು ಹೊಸ ಕಥೆಗಳನ್ನ ಅವರು ಶಾರ್ಟ್ ಸಿನಿಮಾ ಮಾಡಿ ಅಪ್ಲೋಡ್ ಮಾಡ್ತಾ ಬಂದಿದ್ರು. ಈಗಲೂ ಅವರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೋಡಿದರೆ ಸುಮಾರು 10 ವರ್ಷಗಳಿಂದ ಹಲವು ಶಾರ್ಟ್ ಮೂವಿಗಳನ್ನ ಅಪ್ಲೋಡ್ ಮಾಡಿರೋದು ಕಾಣಿಸುತ್ತೆ.
ಅಂದಹಾಗೆ ಶಾರ್ಟ್ ಮೂವಿ ಅಂದ ತಕ್ಷಣ ಕೆಲವರಿಗೆ ಅದರ ಕ್ವಾಲಿಟಿ, ಮೇಕಿಂಗ್, ಸ್ಟೋರಿ ಬಗ್ಗೆ ಸ್ವಲ್ಪ ಅನುಮಾನ ಇರೋದು ಸಹಜವೇ. ಯಾಕಂದ್ರೆ ಬಹುತೇಕ ಶಾರ್ಟ್ ಮೂವಿಗಳನ್ನ ಹೊಸಬರು ಮಾಡೋದ್ರಿಂದ ಅಲ್ಲಲ್ಲಿ ಸ್ವಲ್ಪ ಮಿಸ್ಟೇಕ್ಗಳು ಜಾಸ್ತಿಯೇ ಇರುತ್ತವೆ. ನೋಡೋದು ಹೇಗೆ ಅನ್ನೋ ಭಾವನೆ ಇರುತ್ತೆ. ಆದ್ರೆ ಪ್ರದೀಪ್ ರಂಗನಾಥನ್ ಶಾರ್ಟ್ ಮೂವಿಗಳ ಕ್ವಾಲಿಟಿ, ಮೇಕಿಂಗ್ ನೋಡಿದ್ರೆ ಆರಂಭದಿಂದಲೂ ಅವರು ಕೆಲಸದಲ್ಲಿ ಬಹಳ ಅಚ್ಚುಕಟ್ಟಿನ ವ್ಯಕ್ತಿ ಅನ್ನೋದು ಕಣ್ಣಿಗೆ ಕಾಣಿಸುತ್ತೆ. ಅದೇ ಇವತ್ತು ಅವರನ್ನ ಇಲ್ಲಿಗೆ ತಂದು ನಿಲ್ಲಿಸಿರೋದು ಅನ್ನೋದರಲ್ಲಿ ಯಾವ ಡೌಟು ಇಲ್ಲ. ಅಂದಹಾಗೆ ಈಗ ಪ್ರೆಸೆಂಟ್ ಸಿಚುವೇಶನ್ಗೆ ಬರ್ತೀನಿ. ಡ್ರ್ಯಾಗನ್ ಸಿನಿಮಾ ಅದ್ಭುತವಾಗಿ ಪ್ರದರ್ಶನ ಆಗ್ತಾ ಇದೆ. ತಮಿಳು ಇಂಡಸ್ಟ್ರಿಯಲ್ಲಿ ಈ ವರ್ಷದ ಮೊದಲ ಬಿಗ್ ಹಿಟ್ ಸಿನಿಮಾ ಅಂತ ಅನ್ನಿಸ್ಕೊಳ್ತಾ ಇದೆ. ರಿಲೀಸ್ ಆದ ಕೆಲವೇ ದಿನಕ್ಕೆ 100 ಕೋಟಿ ಕಲೆಕ್ಷನ್ ದಾಟಿ ಮುನ್ನುಗ್ತಾ ಇದೆ. ಇದೇ ವರ್ಷ ತೆರೆಕಂಡ ತಮಿಳಿನ ದೊಡ್ಡ ಹೀರೋ ಅಜಿತ್ ಕುಮಾರ್ರ ವೀಡಾಮುಯರ್ಚಿ ಸಿನಿಮಾದ ಕಲೆಕ್ಷನ್ ಅನ್ನ ಡ್ರ್ಯಾಗನ್ ಬೀಟ್ ಮಾಡಿದೆ. ಹಲವು ದಾಖಲೆಗಳನ್ನ ಬರೆದು ಮುನ್ನುಗ್ತಾನೆ ಇದೆ. ಇನ್ನು ಈ ಡ್ರ್ಯಾಗನ್ ಸ್ಟೋರಿ ಲೈನ್ ಕೂಡ ಬಹಳ ಸಿಂಪಲ್ ಆಗಿದ್ದು, ಮೇಕಿಂಗ್ ಹಾಗೂ ಸ್ಕ್ರೀನ್ ಪ್ಲೇ ಸಖತ್ತಾಗಿದೆ. ಕಾಲೇಜು ದಿನಗಳಲ್ಲಿ ದಾರಿ ತಪ್ಪೋ ಹುಡುಗ ಯೂಸ್ಲೆಸ್ ಫೆಲೋ ಆಗಿ ಕೊನೆಗೆ ಸಕ್ಸಸ್ಗಾಗಿ ಶಾರ್ಟ್ ಕಟ್ ಹುಡುಕಿ ಏನೇನೆಲ್ಲ ಅನುಭವಿಸ್ತಾನೆ ಅನ್ನೋದನ್ನ ಸಖತ್ತಾಗಿ ತೋರಿಸಿದ್ದಾರೆ. ಒಂದೊಂದು ನಿಮಿಷವೂ ವರ್ತ್ ವಾಚಿಂಗ್ ಅನ್ನಿಸ್ತಾ ಇದೆ. ಪ್ರದೀಪ್ ಪರ್ಫಾರ್ಮೆನ್ಸ್ ಕೂಡ ಅತ್ಯದ್ಭುತವಾಗಿದ್ದು, ಕೆಲವೇ ವರ್ಷಗಳಲ್ಲಿ ಒಬ್ಬ ಪ್ರಾಮಿನೆಂಟ್ ಹೀರೋ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇನ್ನು ಓವರ್ ಆಲ್ ಆಗಿ ಈವರೆಗೆ ಪ್ರದೀಪ್ 5 ಸಿನಿಮಾದಲ್ಲಿ ಕೆಲಸ ಮಾಡಿದ್ರೆ ಅದರಲ್ಲಿ ಎಲ್ಲವೂ ಸೂಪರ್ ಹಿಟ್ ಆಗಿದೆ. 2 ಸಿನಿಮಾದಲ್ಲಿ ಹೀರೋ, 2 ಸಿನಿಮಾ ನಿರ್ದೇಶನ, 1 ಸಿನಿಮಾದಲ್ಲಿ ಕೋ ಸ್ಕ್ರೀನ್ ರೈಟರ್ ಆಗಿ ಪ್ರದೀಪ್ ಮಿಂಚಿದ್ದಾರೆ. ಅವರ ಮುಂದಿನ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗ್ತಾ ಇದ್ದು, ಅವರ ಜೊತೆ ಕೆಲಸ ಮಾಡೋದಕ್ಕೆ ದೊಡ್ಡ ದೊಡ್ಡ ನಟ ನಟಿಯರೇ ತುದಿಗಾಲಲ್ಲಿ ನಿಂತಿದ್ದಾರೆ. ಹೀಗೆ ತಮ್ಮ ಪ್ಯಾಷನ್ ಅನ್ನ ಸೀರಿಯಸ್ ಆಗಿ ತಗೊಂಡು ಹೈ ಸ್ಪೀಡ್ ನಲ್ಲಿ ಮುಂದೆ ಬಂದಿರೋ ಪ್ರದೀಪ್ ಕಾಂಟ್ರವರ್ಸಿಗೂ ಕೂಡ ತುತ್ತಾಗಿದ್ರು. ಕೋಮಾಳಿ ಅನ್ನೋ ಸಿನಿಮಾ ಅವರ ಮೊದಲ ಡೈರೆಕ್ಷನಲ್ ಫ್ಯೂಚರ್ ಫಿಲಂ ಅನ್ನೋದನ್ನ ಹೇಳಿದೆ. ಕೋಮಾಗೆ ಜಾರೋ ವ್ಯಕ್ತಿ ಕತೆ ಇದ್ದಿದ್ರಿಂದ ಅದರಲ್ಲಿ 1996ರಲ್ಲಿ ರಜನಿಕಾಂತ್ ರಾಜಕೀಯಕ್ಕೆ ಬರೋದಾಗಿ ಪ್ರಾಮಿಸ್ ಮಾಡೋ ತುಣುಕನ್ನ ಬಳಸಿಕೊಂಡಿರ್ತಾರೆ. ಇದನ್ನ ಟ್ರೇಲರ್ ನಲ್ಲೂ ತೋರಿಸಿದ್ರಿಂದ ರಜನಿ ಫ್ಯಾನ್ಸ್ ದೊಡ್ಡ ಮಟ್ಟದಲ್ಲಿ ಅಪೋಸ್ ಮಾಡಿ ಸಿನಿಮಾ ಬೈಕಾಟ್ಗೆ ಕರೆ ಕೊಟ್ಟಿರ್ತಾರೆ. ಕೊನೆಗೂ ಅವರ ಆಕ್ರೋಶಕ್ಕೆ ಮಣಿದು ಸಿನಿಮಾ ಟೀಮ್ ಆ ಸೀನ್ಗೆ ಕತ್ತರಿ ಹಾಕುತ್ತೆ. ಹೀಗೆ ಪ್ರದೀಪ್ ನಡೆದು ಬಂದ ಹಾದಿ ಇಂಟ್ರೆಸ್ಟಿಂಗ್ ಅನ್ನೋದರ ಜೊತೆಗೆ ಅವರ ಡೆಡಿಕೇಶನ್ ಕೂಡ ಎದ್ದು ಕಾಣಿಸುತ್ತೆ. ಒಂದು ಸಿನಿಮಾ ಗೆಲ್ಲೋದಕ್ಕೆ 6 ಪ್ಯಾಕ್, ಲುಕ್, ಹೈಟ್ ಇದ್ಯಾವುದು ಮುಖ್ಯ ಅಲ್ಲ, ಕಂಟೆಂಟ್, ಪರ್ಫಾರ್ಮೆನ್ಸ್ ಮುಖ್ಯ ಅನ್ನೋದನ್ನ ಈಗಾಗಲೇ ಹಲವು ಬಾರಿ ಪ್ರದೀಪ್ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಅವರಿಂದ ಇನ್ನೂ ಒಂದಷ್ಟು ಸಿನಿಮಾ ಬರಲಿ. ಈ ಎಪಿಸೋಡ್ ಬಗ್ಗೆ ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ ನಲ್ಲಿ ಹೇಳಿ. ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.